ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಾನಪದ ಕಲಾವಿದರಿಗೆ ರಾಜ್ಯ ಸರ್ಕಾರದ ಮಾಶಾಸನ ಜೊತೆಗೆ ಕೇಂದ್ರ ಸರ್ಕಾರದ ಮಾಶಾಸನ ಲಭಿಸಬೇಕು ಅಂತ ಕನ್ನಡ ಜಾನಪದ ಪರಿಷತ್ ಹುಕ್ಕೇರಿ ಘಟಕದ ಅಧ್ಯಕ್ಷ ಸುಭಾಷ್ ನಾಯ್ಕ ಹೇಳಿದ್ದಾರೆ. ಹುಕ್ಕೇರಿ ತಾಲೂಕಿನ ಸನ್ನಾಟ ಕಲಾವಿದ ಮತ್ತು ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಭೀಮಪ್ಪ ಹುದ್ದಾರ ಅವರಿಗೆ ಏಷ್ಯಾ ಅಂತಾರಾಷ್ಟ್ರೀಯ ಸಂಸ್ಕೃತ ಸಂಶೋಧನಾ ವಿಶ್ವವಿದ್ಯಾಲಯ ಚೆನ್ನೈ ಇವರು ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದ ಹಿನ್ನೆಲೆ ಹುಕ್ಕೇರಿ ತಾಲೂಕಿನ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮವನ್ನು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಾನಪದ ಕಲಾವಿದ ಗೌರವ ಡಾಕ್ಟರೇಟ್ ಪದವಿ ಪಡೆದ ಭೀಮಪ್ಪ ಹುದ್ದಾರ್ ಇವರಿಗೆ ಸನ್ಮಾನ ಜರುಗಿಸಿ ಅಭಿನಂದಿಸಿದರು. ಶ್ರೀಗಳು ಮಾತನಾಡಿ, ಇತ್ತೀಚಿನ ಜಾನಪದ ಕಲೆಗಳೊಂದಿಗೆ ಸನ್ನಾಟಗಳು ನಶಿಸಿ ಹೋಗ್ತಾ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಕಲಾವಿದ ಭೀಮಪ್ಪ ಹುದ್ದಾರ ಇವರಿಗೆ ಸನ್ನಾಟ ಕಲೆಗೆ ಗೌರವ ಡಾಕ್ಟರೇಟ್ ಪದವಿ ಲಭಿಸಿದ್ದು ಅವರಿಗೆ ಹುಕ್ಕೇರಿ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಗೌರವ ಸಲ್ಲಿಸುತ್ತಿರುವ ಸಂಗತಿಯಿಂದ ರಾಜ್ಯಾಧ್ಯಕ್ಷ ಬಾಲಾಜಿ ಅವರಿಗೆ ಮತ್ತು ನಮಗೆ ಖುಷಿ ತಂದಿದೆ ಎಂದಿದ್ದಾರೆ. ವೇದಿಕೆ ಮೇಲೆ ಹುಕ್ಕೇರಿ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯ್ಕ, ಗುತ್ತಿಗೆದಾರ ಮಲ್ಲಪ್ಪ ಬಿಸಿ ರೊಟ್ಟಿ, ಎಚ್ಎಲ್ ಪೂಜಾರ, ಶ್ರೀಮತಿ ಲೀಲಾ ರಜಪೂತ್, ವೀಣಾ ಬಾಳಿಕಾಯ, ಅರುಂಧತಿ ಶಿರಗೆ, ಕುಮಾರ್ ಬಡಿಗೇರ, ಸುಭಾಷ್ ಬಸ್ತವಾಡ, ರಾಜು ಬಾಗಲಕೋಟೆ, ಪರಗೌಡ ಪಾಟೀಲ್, ಹಾಲಪ್ಪ ಗಾವಡಿ, ಆನಂದ ಜೀರಲಿ ಉಪಸ್ಥಿತರಿದ್ದರು. ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಭೀಮಪ್ಪ ಹುದ್ದಾರ, ಹುಕ್ಕೇರಿ ತಾಲೂಕಿನ ಜನತೆಯ ಆಶೀರ್ವಾದ ಮತ್ತು ಹಿರಿಯ ಕಲಾವಿದರ ಮಾರ್ಗದರ್ಶನದಿಂದ ಇಂದು ನನಗೆ ಪ್ರಶಸ್ತಿಗಳು ಲಭಿಸಿದೆ. ಇದಕ್ಕೆ ಕಾರಣವಾದ ಕನ್ನಡ ಜಾನಪದ ಪರಿಷತ್ತಿನ ಸದಸ್ಯರಿಗೆ ಆಭಾರಿಯಾಗಿದ್ದೇನೆ ಎಂದಿದ್ದಾರೆ. ನಂತರ ವಿವಿಧ ಕಲಾ ತಂಡಗಳು ಹಾಗೂ ಸಂಘ ಸಂಸ್ಥೆಗಳಿಂದ ಹುದ್ದಾರ್ ಅವರಿಗೆ ಗೌರವ ಸತ್ಕಾರ ಜರುಗಿದೆ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸುಭಾಷ್ ನಾಯ್ಕ, ಜಾನಪದ ಕಲಾವಿದರಿಗೆ ಕರ್ನಾಟಕ ಸರ್ಕಾರ ಕೊಡುವ ಮಾಶಾಸನ ಅಲ್ಪ ಮಟ್ಟದ್ದಾಗಿದೆ. ಕಾರಣ ಕೇಂದ್ರ ಸರ್ಕಾರವು ಕೂಡ ಮಾಶಾಸನ ಕೊಡಬೇಕು ಅಂತ ನಮ್ಮ ಪರಿಷತ್ ವತಿಯಿಂದ ಆಗ್ರಹ ಮಾಡಲಾಗ್ತಾ ಇದೆ. ಈ ವೇದಿಕೆ ಮುಖಾಂತರ ಗ್ರಾಮೀಣ ಭಾಗದ ಕಲಾವಿದರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮಾಶಾಸನ ಲಭಿಸಿದ್ರೆ ವೃದ್ಧಾಪ್ಯ ಜೀವನದಲ್ಲಿ ಸಹಕಾರಿಯಾಗುತ್ತೆ ಎಂದಿದ್ದಾರೆ. ಕೆಲಸಗಳಾಗಬೇಕು. ಎಲ್ಲೋ ಒಂದ್ ಕಡೆ ಸನ್ನಾಟಗಳಂತೂ ಬಹಳಷ್ಟು ಕಡಿಮೆ ಆಗಿದ್ದಾವೆ. ಇದನ್ನು ಉಳಿಸೋ ಕೆಲಸ ಈ ಪರಿಷತ್ ಮಾಡ್ತಾ ಇರೋದು ಅಭಿಮಾನದ ಸಂಗತಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಾಲಾಜಿ ಅವರಿಗೆ ನಾವು ಮಾತಾಡಿದ್ದು ಬಹಳ ಒಂದು ಅಪರೂಪವಾಗಿರೋ ಕಾರ್ಯಕ್ರಮವನ್ನ ನಮ್ಮ ಹುಕ್ಕೇರಿ ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ತು ನಿಮ್ಮ ಘಟಕ ಇಲ್ಲಿ ಮಾಡ್ತಾ ಇದೆ ಅಂದಾಗ ಬಹಳಷ್ಟು ಖುಷಿ ಪಟ್ಟು ಅವರ ಅಭಿಮಾನದಿಂದ ಶುಭಾಶಯವನ್ನು ಕೂಡ ನಿಮಗೆ ಕೋರಿದ್ದಾರೆ. ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ಹಾಗೆ ಇವರ ಸನ್ಮಾನವನ್ನು ಮಾಡುವ ಒಂದು ಸದಾವಕಾಶ ನಿಮಗೆಲ್ಲ ಬಂದಿರುವುದು ನಿಜಕ್ಕೂ ಕೂಡ ಅರ್ಥಪೂರ್ಣ ಅನ್ನೋ ಮಾತನ್ನ ಹೇಳ್ತಾ, ಅವರಿಗೆ ಈಗ ರಾಜ್ಯ ಕೊಡುವಂಥ ಈ ಮಾಶಾಸನ ಸಾಲೋದಿಲ್ಲ. ಅದಕ್ಕೆ ಸೆಂಟ್ರಲ್ದವರು ಸಹಿತ ಸೆಂಟ್ರಲ್ ಗೌರ್ಮೆಂಟ್ದವರು ಸಹಿತ ಈ ಕಲಾವಿದರಿಗೆ ಮಾಶಾಸನವನ್ನು ಕೊಡಬೇಕು. ತಿಂಗಳಿಗೆ ಇವರು 2,000 ಕೊಡತ್ತಾರೆ. ಅವರು ಒಂದು 3,000 ಹಾಕಿ ಅದಕ್ಕೆ ತಿಂಗಳಿಗೆ 5,000 ರೂಪಾಯಿ ಕಲಾವಿದರಿಗೆ ನಮ್ಮ ಕಲಾವಿದರಿಗೆ ಕೊಟ್ಟಿದ್ದಾದ್ರೆ ಅವ್ರಿಗೇನೋ ಒಂದು ಮುಪ್ಪಿನ ಕಾಲಕ್ಕೆ ಒಂದು ಆಧಾರ ಆದಂಗೆ ಆಗ್ತೈತಿ ಅನ್ನೋಂಥ ನಿಟ್ಟಿನೊಳಗೆ ನಾವು ಇವತ್ತಿನ ದಿವಸ ನಮ್ಮ ಜಾನಪದ ಪರಿಷತ್ನ ರಾಜ್ಯ ಅಧ್ಯಕ್ಷರಾಗಿರುವಂಥ ಬಾಲಾಜಿಯವರು, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರೋ ಗುಂಡ್ಲೂರವರು, ಇನ್ನು ಅನೇಕ ಹಿರಿಯರು ಕೂಡಿಕೊಂಡು ಹೋರಾಟವನ್ನು ಮಾಡುತ್ತಾರೆ. ಆ ಹೋರಾಟಕ್ಕೆ ಜಯ ಸಿಗಲಿ. ನಮ್ಮ ಎಲ್ಲ ಕಲಾವಿದರಿಗೆ ಮಾಶಾಸನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡೂ ಮಾಶಾಸನ ಸಿಗುವಂಥ ವ್ಯವಸ್ಥೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಇವತ್ತಿನ ದಿವಸ ನಮ್ಮ ಜಾನಪದ ಪರಿಷತ್ ವತಿಯಿಂದ ಈ ವೇದಿಕೆ ವತಿಯಿಂದ ಎಲ್ಲರೂ ಕೊಡ್ಕೊಂಡು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಆಶೀರ್ವಾದ ನಮ್ಮ ಮೇಲೆ ಹೋಯ್ತು. ಆದ್ರೆ ಇವತ್ತಿನ ದಿವಸ ಈಗ ನಾವು ಬೆಳಿಬೇಕಾದ ಕಾರಣ ನಮ್ಮ ಹುಕ್ಕೇರಿ ಜನತೆ, ನಮ್ಮ ಹುಕ್ಕೇರಿ ಮಿತ್ರರು, ಗುರು ಹಿರಿಯರು ಹಾಗೂ ನಮ್ಮ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯ್ಕ, ಸದಸ್ಯರು ಇವರೆಲ್ಲರೂ ಕೂಡ ಇವ್ರನ್ನ ಇಲ್ಲಿ ತನಕ ಬಂದಾರೆ. ಆದ್ರೆ ಇಲ್ಲಿ ಹೆಚ್ಚು ಮಾತಾಡಕ್ಕೆ ಅವಕಾಶ ಇಲ್ಲ. ಇವೆರಡ ಮಾತುಗಳನ್ನು ಹೇಳಿ ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಕಲಾವಿದರು ಆದ ಲಕ್ಷ್ಮೀ ಅರಂಭಾವಿ, ಸಿದ್ದರಾಮ್ ನಾಯ್ಕ, ಅಶೋಕ್ ಚವಲಗಿ, ಬಸಗೌಡ ಪಾಟೀಲ್, ವಸಂತ ಖುಬಾನಗೋಳ ಸೇರಿ ಸಾವಿರಾರು ಜನ ಕಲಾಪ್ರೇಮಿಗಳು ಹಾಜರಿದ್ದರು. ನಂತರ ತಡರಾತ್ರಿಯ ತನಕ ರಾಧನಾಟ, ಸನ್ನಾಟ ಜರುಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.